ನಮಸ್ಕಾರ. ಇವತ್ತಿನ ಹ್ಯೂಮನ್ ರೈಟ್ಸ್ ಲಾನಲ್ಲಿ ಅಂದರೆ ಮಾನವ ಹಕ್ಕುಗಳ ಕಾನೂನಿನ ವಿಷಯದಲ್ಲಿ ನಾವು ಹಿಂದಿನ ಒಂದು ವಿಡಿಯೋನಲ್ಲಿ ಯುರೋಪಿನ ಬಗ್ಗೆ ಇರತಕ್ಕಂತಹ ವಿಷಯಗಳನ್ನ ತಿಳಿದುಕೊಂಡಿದ್ದೀವಿ. ಹ್ಯೂಮನ್ ರೈಟ್ಸ್ ರಿಲೇಟಿಂಗ್ ಟು ಯುರೋಪಿಯನ್ ಯೂನಿಯನ್ ಆರ್ ಕೌನ್ಸಿಲ್ ಆಫ್ ಯುರೋಪ್ ಅಂತಕ್ಕಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಟರ್ ಅಮೇರಿಕನ್ ಹ್ಯೂಮನ್ ರೈಟ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ಆನ್ ದಿ ಇಂಟರ್ ಅಮೇರಿಕನ್ ಹ್ಯೂಮನ್ ರೈಟ್ಸ್. In this we will come across a word called OAS, Organization of American States ಅಂತ ಹೇಳ್ತೀವಿ ನಾವು. This Organization of American States has got around 35 nations. ನಮಗೆ ಅಮೇರಿಕಾ ಅಂದರೆ ಕಾಣೋದು ಕೇವಲ USA ಮಾತ್ರ ಅಲ್ಲ. USA ಹೊರತಾಗಿ ಮೆಕ್ಸಿಕೋ, ಬ್ರೆಜಿಲ್, ಸುಮಾರು ಅಮೇರಿಕ ಖಂಡದ ಅನೇಕ ಸಣ್ಣ ಸಣ್ಣ ರಾಷ್ಟ್ರಗಳು ಒಳಗೊಂಡಿದ್ದಾವೆ. ಅವು 35 ರಾಷ್ಟ್ರಗಳಿದ್ದಾವೆ ಅಂತಕ್ಕಂಥದ್ದನ್ನು ಒಂದು ಮಾಹಿತಿಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ದಿ ಥಿಂಗ್ಸ್ ಅವೈಲೇಬಲ್. ಆ್ಯಂಡ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆನ್ ಆಲ್ ದೀಸ್ ಪಾಯಿಂಟ್ಸ್. What are all the points I have written on the board? Like historical background. We will see ಐತಿಹಾಸಿಕವಾದಂತಹ ಹಿನ್ನೆಲೆ ಏನು ಈ ಹ್ಯೂಮನ್ ರೈಟ್ಸ್ಗೆ ಅನ್ನೋದನ್ನು ನಾವು ನೋಡ್ತೀವಿ. ಒಂದು ನೆನ್ಪಿಟ್ಕೊಳ್ಬೇಕು ನಾವು, ಪರ್ಟಿಕ್ಯುಲರ್ಲಿ ಇಂಟರ್ ಅಮೇರಿಕನ್ ಹಿಸ್ಟ್ರಿ ನಾವು ನೋಡೋದಾದರೆ ಈ ಒಂದು ಹಿಸ್ಟ್ರಿ, ಇತಿಹಾಸ ಮತ್ತು ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಇವು ಒಂದೇ ಕಾಲಕ್ಕೆ ನಡೆದು ಬಂದಂತಹ ಒಂದು ಪ್ರಸಂಗಗಳಂತ ಹೇಳ್ಬೋದು. ಮತ್ತು ವಾಟ್ ಆರ್ ಆಲ್ ದಿ ಲೀಗಲ್ ಇನ್ಸ್ಟ್ರೂಮೆಂಟ್ಸ್ ದ್ಯಾಟ್ ಆರ್ ಅವೈಲೇಬಲ್ ವಿ ಆರ್ ಗೋಯಿಂಗ್ ಟು ಸಿ. ಆ್ಯಂಡ್ ದೆನ್ ವಿ ವಿಲ್ ಸಿ ದಿ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಇನ್ ದಿ ಅಮೇರಿಕನ್ ಹ್ಯೂಮನ್ ರೈಟ್ಸ್ ಕಾನ್ಸೆಪ್ಟ್ ವಿ ಹ್ಯಾವ್ ACHR. This framework is ACHR. In this ACHR, American Covenant on ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಈ ಎರಡು ಆರ್ಗನೈಸೇಷನ್ ಬಹಳ ಮುಖ್ಯ. ಐ ಹ್ಯಾವ್ ರಿಟನ್ ದೆಮ್ ಇನ್ ರೆಡ್ಡಿಂಗ್ ಬಿಕಾಸ್ ಅಲ್ಟಿಮೇಟ್ಲಿ ದಿಸ್ ಈಸ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಪರ್ಪಸ್ ಆಫ್ ಅವರ್ ಸಿಲೆಬಸ್ ಅನ್ನೋದನ್ನು ನಾನು ನಿಮ್ಮ ಇಲ್ಲಿ ಗಮನಕ್ಕೆ ತರ್ತೀನಿ. ಮತ್ತು ಇಲ್ಲಿ ವೈಯಕ್ತಿಕವಾದಂತಹ ಕಂಪ್ಲೇಂಟ್ಗಳನ್ನು, ತಕರಾರುಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತಕ್ಕಂಥದ್ದು. ಇವ್ರು ಹ್ಯಾಂಡಲ್ ಮಾಡುವಂತಹ ಪದ್ಧತಿಯೇ ಬೇರೆ. ನಾವು ಯುರೋಪಿಯನ್ ಹ್ಯೂಮನ್ ರೈಟ್ಸ್ ನೋಡಿದಾಗ ಅದಕ್ಕೂ ಇದಕ್ಕೂ ವ್ಯತ್ಯಾಸವನ್ನು ನಾವಿಲ್ಲಿ ಕಾಣ್ತೀವಿ. ಅದು ಬಹಳ ಮುಖ್ಯ. ಅದರ್ವೈಸ್ ಆಲ್ಮೋಸ್ಟ್ ದೇ ಆರ್ ಸೇಮ್. ದೆನ್ ಕೆಲವೊಂದು ಪ್ರಕರಣಗಳನ್ನು, ಇದರಲ್ಲಿ ಒಂದು 2-3 ಪ್ರಕರಣಗಳನ್ನು ನೀವು ಎಕ್ಸಾಂಪಲ್ ಆಗಿ ಏನು ಗುರುತಿಸ್ಬೋದು. ಪ್ರಕರಣಗಳ ವಿವರವನ್ನು ನಾನು ಹೇಳೋದ, ಪ್ರಕರಣಗಳ ಹೆಸರನ್ನು ನಿಮ್ಮ ಗಮನಕ್ಕೆ ತೊಗೊಂಡು ಬರ್ತೀನಿ. ಮತ್ತು ಇದರ ಒಂದು ಶಕ್ತಿ ಏನು, ಯಾವ ರೀತಿ ಇದು ಪರಿಣಾಮ ಬೀರ್ತು ಮತ್ತು ಉಪಯೋಗ ಆಯಿತೋ ಇಲ್ವೋ ಅನ್ನೋದನ್ನು ನಾವು ನೋಡ್ತೀವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕ್ರಿಟಿಸಿಸಮನ್ನು ನಾವು ಚೆಕ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು discuss on the criticism, because even what we found is USA and Canada are not part of this ಅನ್ನೋದು ಬಹಳ ಮಹತ್ವ ಪಡ್ಕೊಳ್ತದೆ. ಮತ್ತು ಇತ್ತೀಚಿನ ಬೆಳವಣಿಗೆಗಳು ಏನಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಆ ರೀತಿಯಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಲೆಟ್ ಅಸ್ ಸಿ ಒನ್ ಬೈ ಒನ್. ನೌ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಸಿ ದಿ ಹಿಸ್ಟರಿ ಸ್ಟಾರ್ಟ್ಸ್ ಫ್ರಮ್ 1948 only. And what is 1948? Why it is important? Because it is important because of UDHR. Because of UDHR. UDHR was also declared in 1948 itself. In 1948. Simultaneously you declare agidave. Simultaneously you declare. The Organization of American States was founded with the adoption of Charter of OAS. ಹೆಂಗೆ ಚಾರ್ಟರ್ ಆಫ್ UN ಅಂತೀವಿ ನಾವು, ಹಂಗೆ ಚಾರ್ಟರ್ ಆಫ್ OAS ಇವ್ರು ಮಾಡಿಕೊಂಡ್ರು. ಅಮೇರಿಕನ್ ಕಂಟ್ರೀಸ್ ಏನಿದ್ದಾವೆ ಈ ಎಲ್ಲ ದೇಶಗಳು OAS. ಆ್ಯಂಡ್ ಐ ಥಿಂಕ್ ದಿಸ್ ವಾಸ್ ಹ್ಯಾವಿಂಗ್ 35 ನೇಷನ್ಸ್ ಅಂತ ಹೇಳ್ಬೋದು ನಾವು. ಸೈಮಲ್ಟೇನಿಯಸ್ಲಿ ದಿ ಅಮೇರಿಕನ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಮ್ಯಾನ್ ಅಂತ ಮಾಡಿದ್ರು. ದೇ ಹ್ಯಾವ್ ಡನ್ ಇಟ್ ಆ್ಯಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಮ್ಯಾನ್. ನೋಡಿ, ಈ ಬೇರೆ ವಿಷಯದಲ್ಲಿ ನಾವು ರೈಟ್ಸ್ ಮಾತ್ರ ಮಾತಾಡ್ತೀವಿ. ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ದ ಡ್ಯೂಟೀಸ್ ಆಲ್ಸೋ. ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಮ್ಯಾನ್ ವಾಸ್ ಅಡಾಪ್ಟೆಡ್ ಇನ್ Bogota, Colombia, the first international human right instrument. Nodi, this takes the first credit. Afterwards comes the UDHR.
ಆಫ್ಟರ್ವರ್ಡ್ಸ್ ಕಮ್ಸ್ ದಿ UDHR. ಅಂದರೆ ಎರಡೂ ಒಂದೇ ವರ್ಷದಲ್ಲಿ ಆಗಿದ್ದಾವೆ, 1948 ಆಗಿದ್ದಾವೆ. ಮೊದಲು ಆಗಿರುವಂಥದ್ದು ಇದು ಯಾವುದು ಏನು ಹೇಳ್ಬೋದು ನಾವು, ಅಮೇರಿಕನ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಮ್ಯಾನ್ ಅಂತ ಹೇಳ್ಬೋದು. ಇದು ಮೊದಲಾಗಿದೆ, ನಂತರ UDHR ಬರುತ್ತೆ ಅನ್ನೋದನ್ನು ಇಲ್ಲಿ ಗಮನಿಸ್ಬೇಕು ನೀವು. ಇನ್ ದ ಮಾಡರ್ನ್ ಎರಾ ಪ್ರಿಡೇಟಿಂಗ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಬೈ ಎ ಫ್ಯೂ ಮಂತ್ಸ್. ಈ ಡಿಕ್ಲರೇಷನ್ ಆಗುವ ಕೆಲವೇ ತಿಂಗಳಿಗಿಂತ ಮೊದಲು ಏನಾಗುತ್ತೆ, ಅಮೇರಿಕನ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಮ್ಯಾನ್ ಅನ್ನೋದನ್ನು ಮಾಡ್ತಾರೆ ಅವರು. ದಟ್ ಈಸ್ ಇನ್ 1948. ದ ಹ್ಯೂಮನ್ ರೈಟ್ಸ್ ಮೂವ್ಮೆಂಟ್ ಇನ್ ಲ್ಯಾಟಿನ್ ಅಮೇರಿಕಾ ಗೇನ್ಡ್ ಟ್ರಾಕ್ಷನ್. ಇದು ದಾರಿಗೆ ಬರ್ತಾ ಇತ್ತು. ಏನು, ಡ್ಯೂರಿಂಗ್ ದ ಕೋಲ್ಡ್ ವಾರ್ ದೇರ್ ಯೂಸ್ ಟು ಬಿ ಎ ಕೋಲ್ಡ್ ವಾರ್ ಬಿಟ್ವೀನ್ ವೇರಿಯಸ್ ನೇಷನ್ಸ್ ಆ್ಯಂಡ್ ಮಿಲಿಟರಿ ಡಿಕ್ಟೇಟರ್ಶಿಪ್. ಕೆಲವು ದೇಶಗಳಲ್ಲಿ ಮಿಲಿಟರಿ ಆಡಳಿತ ಇತ್ತು, ಮತ್ತು ಕೆಲವು ಕಡೆ ಸಿವಿಲ್ ವಾರ್ ನಡೀತಾ ಇತ್ತು, ಮತ್ತು ಈ ಹ್ಯೂಮನ್ ರೈಟ್ ವಯಲೇಷನ್ನು ವ್ಯಾಪಕವಾಗಿತ್ತು. ಈ ಎಲ್ಲ ಕಾರಣಗಳಿಂದ ಇದಕ್ಕೊಂದು ಪರಿಹಾರ ಕಂಡು ಹಿಡಿಬೇಕು ಅನ್ನೋ ಉದ್ದೇಶದಿಂದ ಏನಾಯಿತು, ಈ ಒಂದು ಅಮೇರಿಕನ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಮ್ಯಾನ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಬೊಗೋಟಾದಲ್ಲಿ ಅಡಾಪ್ಟ್ ಮಾಡಲಾಯಿತು. ಕೊಲಂಬಿಯಾದ ಬೊಗೋಟಾದಲ್ಲಿ ಇದನ್ನು ಅಡಾಪ್ಟ್ ಮಾಡಲಾಯಿತು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. 1948ರಲ್ಲಿ ಅಮೇರಿಕಾ ಖಂಡದ ರಾಷ್ಟ್ರಗಳು ಅಮೇರಿಕದ ರಾಷ್ಟ್ರಗಳ ಸಂಘಟನೆ OAS ಸ್ಥಾಪಿಸಿದರು. ಇದೇ ಸಂದರ್ಭದಲ್ಲಿ ಅಮೇರಿಕನ್ ಹಕ್ಕುಗಳು ಮತ್ತು ಕರ್ತವ್ಯಗಳ ಘೋಷಣೆಯನ್ನು ಮಾಡಲಾಯಿತು. ಹಕ್ಕುಗಳು ಮತ್ತು ಅಮೇರಿಕದಲ್ಲಿ ಮಾನವನ ಹಕ್ಕುಗಳು ಮತ್ತು ಕರ್ತವ್ಯಗಳ ಘೋಷಣೆಯನ್ನು ಮಾಡಲಾಯಿತು. ಇದನ್ನು ಅಂಗೀಕರಿಸಲಾಯಿತು. 1948ರಲ್ಲಿ UDHR ಬರುವ ಒಂದು 3-4 ತಿಂಗಳ ಮೊದಲು ಇದು ಬಂತು ಅಂತ ಹೇಳ್ಬೋದು. ಈ 1970ರ ದಶಕದಲ್ಲಿ ಈ ಸಮಸ್ಯೆಗಳು, ಅಮೇರಿಕಾ ಏನು OAS ಕಂಟ್ರೀಸ್ ಏನಿದ್ದಾವೆ ಇವುಗಳಲ್ಲಿ ಇದ್ದಂತಹ ಸಮಸ್ಯೆಗಳು ಇದೆಲ್ಲ ಇತ್ತು. ಏನು, ಕೆಲವು ಕಡೆ ಶೀತಲ ಸಮರ ನಡೀತಾ ಇತ್ತು. ಸೆನೆಟರ್ ಯುದ್ಧಗಳು, ಶೀತಲ ಸಮರ, ಕೋಲ್ಡ್ ವಾರ್ಗೆ ಕನ್ನಡ ಶಬ್ದ ಶೀತಲ ಸಮರ ಅಂತೀವಿ. ಸರ್ಕಾರದ ದೌರ್ಜನ್ಯಗಳು, ಮಧ್ಯೆ ಮಾನವ ಹಕ್ಕುಗಳ ಉಲ್ಲಂಘನೆಗಳು ಇವೆಲ್ಲ ಆಗ್ತಾ ಇತ್ತು, ಹೇರಳವಾಗಿ ಆಗ್ತಾ ಇತ್ತು. ಇದಕ್ಕೆ ಪರಿಹಾರ ಕಂಡುಹಿಡಿಯೋದಕ್ಕೋಸ್ಕರ ಈ ಒಂದು ಘೋಷಣೆಗೆ ಅಮೇರಿಕದ ಈ ಸಂಘಟನೆಗಳು, ಅಮೇರಿಕದ ರಾಷ್ಟ್ರಗಳ ಸಂಘಟನೆ ಏನಿದೆಯಲ್ಲ, ಇದು ಈ ಮಹತ್ವವನ್ನು ಪಡ್ಕೊಳ್ತದೆ. ಇವನ್ನೆಲ್ಲ ಸರಿಪಡಿಸೋದಕ್ಕೋಸ್ಕರ ಅದು ಮಹತ್ವವನ್ನು ಪಡೆದುಕೊಳ್ತದೆ. ವಾಟ್ ಆರ್ ದಿ ಲೀಗಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ನೋಡೋದಾದರೆ, ಅದನ್ನೇ ರಿಪಿಟೇಷನ್ ಆಗುತ್ತೆ ಇಲ್ಲೇ, ಬಟ್ ಕಾನ್ಸೆಪ್ಚುಯಲಿ ಐ ಆಮ್ ಗೋಯಿಂಗ್ ಹಿಯರ್. ಅಮೇರಿಕನ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಮೆನ್ ಇನ್ 1948. Therefore, what is this? It is a non-binding declaration. Declaration means it becomes non-binding only. It only gives a broader idea, and it will indicate that every country has to follow it, but not obligatory. It is only a direction, non-binding but considered as source obligation for OAS member states. ಅಮೇರಿಕನ್ ಅಂದರೆ ಆರ್ಗನೈಸೇಷನ್ ಆಫ್ ಅಮೇರಿಕನ್ ಸ್ಟೇಟ್ಸ್ಗೆ ಸಂಬಂಧಪಟ್ಟಂತಹ ಏನು 35 ರಾಷ್ಟ್ರಗಳು ಹೇಳ್ತೀವಿ, ಅವರುಗಳಿಗೆ ಒಂದು ಮಾರ್ಗದರ್ಶನ ಆಯ್ತಿದ್ದು. ಎಸ್ಪೆಷಲಿ ದೋಸ್ ದ್ಯಾಟ್ ಹ್ಯಾವಂಟ್ ರ್ಯಾಟಿಫೈಡ್ ದ ಕನ್ವೆನ್ಷನ್ ಆಮೇಲೆ ನೋಡ್ತೀವಿ ನಾವು. ಯಾವ ರಾಷ್ಟ್ರಗಳು ಕನ್ವೆನ್ಷನ್ಗೆ ಸೈನ್ ಮಾಡಿಲ್ವೋ ಅವ್ರಿಗೆ ಇದೊಂದು ಮಾರ್ಗದರ್ಶಿ. ಇದರಲ್ಲಿ ಏನೇನಿದೆ? ಇಟ್ ಎಸ್ಟಾಬ್ಲಿಷಸ್ ಸಿವಿಲ್, ಪೊಲಿಟಿಕಲ್, ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಅಲಾಂಗ್ ವಿತ್ ಡ್ಯೂಟೀಸ್ ಆಫ್ ಇಂಡಿವಿಜುವಲ್ಸ್. ನೋಡಿ, ಈ ಎಲ್ಲ ಹಕ್ಕುಗಳ ಬಗ್ಗೆ ಮಾತಾಡ್ತದೆ. ಓಕೆ, ಇದು ಬಾಂಧವ್ಯಬದ್ಧವಲ್ಲದ ಆದರೆ OAS ಸದಸ್ಯ ರಾಷ್ಟ್ರಗಳಿಗೆ ಅಧೀನವಾಗಿರುವಂತೆ ಪರಿಗಣಿಸಲಾಗುತ್ತದೆ. ನಾಗರಿಕ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಜೊತೆಗೆ ವ್ಯಕ್ತಿಯ ಕರ್ತವ್ಯಗಳನ್ನು ಇದು ಒಳಗೊಂಡಿದೆ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್. This is the legal instrument. Then comes in 1969. See, this is different from. This is the declaration. Again, you see, we can compare this to UDHR, whereas we can compare this to convention. ICCPR ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯಾದಂತಹ ಕನ್ವೆನ್ಷನ್, ಅಮೇರಿಕನ್ ಕನ್ವೆನ್ಷನ್ ಆನ್ ಹ್ಯೂಮನ್ ರೈಟ್ಸ್, ACHR. This is very important.
This is actually important concept, ACHR. Also known as the Pact of San Jose. It is also called as Pact of San Jose. It came into effect in 1978. It came into effect in 1970. ICCPR, and the another is ICESR, Economical Social SCR, ICESCR, ICCPR, and these things have adopted in 1966 and came into effect in 1976. ನೋಡಿ, ಅದರದ್ದು ಪ್ಯಾರಲಲ್ ಆಗಿ ಇದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಪ್ಯಾರಲಲ್ ಆಗಿ ಏನಾಗುತ್ತೆ ಇಲ್ಲಿ, ACHR ಈಸ್ ಡಿಕ್ಲೇರ್ಡ್ ಇನ್ 1969 and it came into effect in 1978. It defines, it specifically, it is a convention and it is having a binding, this one, it defines protected rights. ಯಾವ ಹಕ್ಕುಗಳನ್ನು ರಕ್ಷಿಸಲಾಗಿದೆ ಅನ್ನುವುದನ್ನು ಇಲ್ಲಿ ನಾವು ನೋಡ್ತೀವಿ. ರೈಟ್ ಟು ಲೈಫ್, ಲಿಬರ್ಟಿ, ಡ್ಯೂ ಪ್ರೋಸೆಸ್, ದೆನ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಟ್ಸೆಟ್ರಾ. ಇವೆಲ್ಲವುಗಳನ್ನು ರಕ್ಷಿಸಬೇಕು. ದಿಸ್ ಇಸ್ ಎ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಡ್ಯೂ ಪ್ರೊಸೆಸ್ ವಾಸ್ ನಾಟ್ ದೇರ್ ಇನ್ ಇಂಡಿಯಾ. ಇಟ್ ಕೇಮ್ ವಿತ್ ಮನೇಕಾ ಗಾಂಧಿ ಕೇಸ್. Till Maneka Gandhi, we were having only procedure established by law. We were not having the concept of due process. ಈ ಡ್ಯೂ ಪ್ರೊಸೆಸ್ ಅಂದರೆ ಏನು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ 1 ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 21 ನೀವು ವಿಡಿಯೋಗಳನ್ನು ನೋಡಿದರೆ ಯು ವಿಲ್ ಬಿ ಕ್ಲಾರಿಫೈಡ್ ವಿತ್ ವಾಟ್ ಈಸ್ ಮೆಂಟ್ ಬೈ ಡ್ಯೂ ಪ್ರೊಸೆಸ್. It includes derogation clause. That is, in types of emergency, certain rights can be curtailed. And non-derogable clause. ಕೆಲವೊಂದು ಹಕ್ಕುಗಳನ್ನು ನಾವು ಎಮರ್ಜೆನ್ಸಿಯಲ್ಲೂ ಕೂಡ ಏನು ಮಾಡೋಕ್ಕೆ ಬಂದ್ ಮಾಡೋಕ್ಕಾಗಲ್ಲ. ಅದನ್ನು ಇಲ್ಲಿದೆ ನೋಡಿ, ಫ್ರೀಡಮ್ ಫ್ರಮ್ ಟಾರ್ಚರ್. ನೀವು ಎಮರ್ಜೆನ್ಸಿ ಇದೆ ಅಂಥೇಳಿ ಯಾರಿಗೂ ಟಾರ್ಚರ್ ಕೊಡೋಕ್ಕಾಗಲ್ಲ. ಎಕ್ಸಾಂಪಲ್ ಅದು. ಆ ರೀತಿ ಕೆಲವು ಹಕ್ಕುಗಳನ್ನು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೊಟಕುಗೊಳಿಸ್ಬೋದು, ಆದರೆ ಇನ್ನು ಕೆಲವನ್ನು ಯಾವುದೇ ಕಾರಣಕ್ಕೂ ಮೊಟಕುಗೊಳಿಸಲು ಸಾಧ್ಯವಿಲ್ಲ. ಆ್ಯಂಡ್ ದಿಸ್ ICHR creates two institutions. What are those two institutions? Inter-American Commission on Human Rights and Inter-American Court on Human Rights. It creates two organs ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಪ್ರಮುಖವಾದಂಥದ್ದು ಅಮೇರಿಕದ ವಿಷಯದಲ್ಲಿ ಇದು ಬಹಳ ಪ್ರಮುಖವಾದದ್ದು. ಇಂಟರ್ ಅಮೇರಿಕನ್ ಹ್ಯೂಮನ್ ರೈಟ್ಸ್ನ ನಾವು ನೋಡೋದಾದರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ನಾಟ್ ದ ಅರ್ಲಿಯರ್ ಒನ್. ಅಮೇರಿಕದ ಮಾನವ ಹಕ್ಕುಗಳ ಸಂಧಿ, ಪ್ಯಾಕ್ಟ್ ಆಫ್ ಸ್ಯಾನ್ ಜೋಸ್ ಎಂದು ಕರೆಯುತ್ತಾರೆ. 1978ರಲ್ಲಿ ಜಾರಿಗೆ ಬಂದಿದೆ. ಹಕ್ಕುಗಳ ವ್ಯಾಖ್ಯಾನ, ಮಿತಿಗೊಳಿಸುವ ಷರತ್ತುಗಳು ಮತ್ತು ರಾಜ್ಯಗಳ ಕರ್ತವ್ಯವನ್ನು ನಿರ್ಧರಿಸುತ್ತದೆ. 2 ಪ್ರಮುಖ ಸಂಸ್ಥೆಗಳು ಇದರಲ್ಲಿ ರಚನೆಯಾಗ್ತವೆ. ಒಂದು ಮಾನವ ಹಕ್ಕುಗಳ ಇಂಟರ್ ಅಮೆರಿಕನ್ ಆಯೋಗ, ಇನ್ನೊಂದು ಇಂಟರ್ ಅಮೆರಿಕನ್ ನ್ಯಾಯಾಲಯ. ಆ್ಯಂಡ್ ದೇ ಆರ್ ಕಾಲ್ಡ್ ಆಸ್ IACHR ಆ್ಯಂಡ್ IACTHR. CT ರಿಪ್ರೆಸೆಂಟ್ಸ್ ಫಾರ್ ಕೋರ್ಟ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದೆನ್ ದೇರ್ ಆರ್ ಸೋ ಮೆನಿ ಅದರ್ ಪ್ರೋಟೋಕಾಲ್ಸ್ ಹ್ಯಾವ್ ಕಮ್ ಸಬ್ಸೆಕ್ವೆಂಟ್ಲಿ. ಅದಾದ ನಂತರ ಅನೇಕ ಪ್ರೋಟೋಕಾಲ್ಗಳು ಬಂದು, ಆ ಪ್ರೋಟೋಕಾಲ್ಗಳ ಲಿಸ್ಟನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇವುಗಳ ವಿವರ ಏನು ನಮಗೆ ಬೇಕಾಗೋದಿಲ್ಲ, ಆದರೆ ನೀವು ಒಂದು ಸೆಂಟೆನ್ಸನ್ನು ಬರಿಬೋದು. ಆಫ್ಟರ್ ದಿಸ್ ACHR, so many other protocols have come. ನೋಡಿ, what is the importance given? On economic, social and cultural rights there was a protocol. Then on Inter-American Convention to prevent and punish torture, to avoid torture. Okay. Then Inter-American Convention on forced disappearance. ನೋಡಿ, ಕೆಲವು ಜನ ಮಾಯ ಆಗಿಬಿಡೋರು. ಆ ಮಾಯ ಆಗೋದನ್ನು ತಪ್ಪಿಸೋದಕ್ಕೆ ಬಲವಂತದ ನಾಪತ್ತೆ, ಅಂದರೆ ಜನ ನಾಪತ್ತೆನೇ ಮಾಡಿಬಿಡೋರು. ಕನ್ವೆನ್ಷನ್ ಆನ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್, ಹೆಣ್ಮಕ್ಳ ಮೇಲೆ ಇರ್ತಕ್ಕಂಥ ಒಂದು ದೌರ್ಜನ್ಯವನ್ನು ತಡೆಯೋದಕ್ಕೆ ಅನೇಕ ಕನ್ವೆನ್ಷನ್ಗಳು ತದನಂತರದಲ್ಲಿ ಬಂದವು ಈ ಒಂದು ಇಂಟರ್ ಅಮೇರಿಕನ್ ವ್ಯವಸ್ಥೆಯಲ್ಲಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ನಾವು ವಿ ವಿಲ್ ಸಿ ದಿ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ವಾಟ್ ಈಸ್ ದ ಯಾವ ರೀತಿಯಾಗಿ ರಚನೆ ಆಯಿತು. ಇಲ್ಲಿ ನಮಗೆ ರಚನೆಯಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ ಈ 2 ರಚನೆಗಳು. ಒಂದು ಇಂಟರ್ ಅಮೇರಿಕನ್ ಕಮಿಷನ್. ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಹ್ಯೂಮನ್ ರೈಟ್ಸ್ ಆಫ್ ಇಂಟರ್ ಅಮೇರಿಕನ್ OAS, ಆರ್ಗನೈಸೇಷನ್ ಆಫ್ ಅಮೇರಿಕನ್ ಸ್ಟೇಟ್ಸ್ ವಿಷಯದಲ್ಲಿ ಅತಿ ಮಹತ್ವದ ಪಾತ್ರ ಇದೆಯಲ್ಲ, ಅದು ಈ ಒಂದು ಸಂಸ್ಥೆಯದು.
ಇದನ್ನು ನಾವು ಎಲ್ಲಿ ಯಾವ ಇದರಿಂದ ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಇನ್ ACHR. ವಾಟ್ ಈಸ್ ACHR? ACHR ಈಸ್ ಅಮೇರಿಕನ್ ಕೋವೆನೆಂಟ್ ಆಫ್ ಹ್ಯೂಮನ್ ರೈಟ್ಸ್. ಅಮೇರಿಕನ್ ಕೋವೆನೆಂಟ್ ಆಫ್ ಹ್ಯೂಮನ್ ರೈಟ್ಸ್. ಅದರಲ್ಲಿ 2 ಆರ್ಗನ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ಈ ಒಂದು ಆರ್ಗನ್ನು ಏನು ಕಮಿಷನ್ ಇದೆಯಲ್ಲ, ಇದು 1959ರಲ್ಲಿ ಸ್ಥಾಪನೆ ಆಗ್ತದೆ. ಇದರ ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ನಲ್ಲಿದೆ. ಓಕೆ. ಆಮೇಲೆ ಕಾಂಪೋಸಿಷನ್ 7 ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ಸ್ ಇಲೆಕ್ಟೆಡ್ ಬೈ OAS ಜನರಲ್ ಅಸೆಂಬ್ಲಿ. ಈ OASನ ACHR ಏನು ಹೇಳ್ತೀವಲ್ಲ, OASನ ಜನರಲ್ ಅಸೆಂಬ್ಲಿಯಲ್ಲಿ ಏನು ಮಾಡ್ತೀವಿ ನಾವು, 7 ಜನ ಇದಕ್ಕೆ ಸಂಬಂಧಪಟ್ಟಂತಹ ಸದಸ್ಯರನ್ನು ನಾವು ಆಯ್ಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಆಫ್ ದಿ ಇಂಟರ್ ಅಮೇರಿಕನ್ ಹ್ಯೂಮನ್ ರೈಟ್ಸ್. ದೆನ್ with this another is the court, the second one. Now before going to court, what are all the works that this institution does? That is what IACHR, ಈ ಕಮಿಷನ್ ಏನು ಮಾಡುತ್ತೆ, ಇಂಟರ್ ಅಮೇರಿಕನ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್, what works it will do, that we are going to see. The main functions of IACHR. See, ACHR has got 2 organs. In that 2 organs, one is IACHR, another is CTHR. This is the court, this is the commission. ಈ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. ದಿಸ್ ಈಸ್ ದಿ ಕಮಿಷನ್. ನೋಡಿ, ದೇರ್ ಆರ್ 2 ಆರ್ಗನ್ಸ್ ಇನ್ ICHR. ICHR came into effect. See, this is, sorry, not ICHR, ACHR. ACHR came into effect in 1969. ACHR, it came into 1969. And under this, these 2 bodies are created. I am now discussing the functions of this body. That is IACHR, Inter-American Commission on Human Rights. I am discussing this point. ಏನೇನು ಮಾಡುತ್ತೆ ಅದು? ರಿಸೀವ್ಸ್ ಇಂಡಿವಿಜುವಲ್ ಪೆಟಿಷನ್ಸ್ ಅಲೀಜಿಂಗ್ ಹ್ಯೂಮನ್ ರೈಟ್ ವಯಲೇಷನ್. ನೋಡಿ, ವೈಯಕ್ತಿಕವಾದಂತಹ ಏನು ತಕರಾರುಗಳನ್ನು ಅದು ಸ್ವೀಕಾರ ಮಾಡುತ್ತೆ. ದಟ್ ವಿಲ್ ರಿಸೀವ್. ಕೋರ್ಟ್ಗೆ ಹೋಗೋದಿಲ್ಲ ಡೈರೆಕ್ಟಿವ್. ಫಸ್ಟ್ ಎನಿ ಕಂಪ್ಲೇಂಟ್ ಇಸ್ ದೇರ್, ಕಂಪ್ಲೇಂಟ್ ವಿಲ್ ಕಮ್ ಟು ದ ಕಮಿಷನ್. ರಿಕ್ವೆಸ್ಟ್ಸ್ ಪ್ರಿಕಾಷನರಿ ಮೇಜರ್ಸ್ ಇನ್ ಅರ್ಜೆಂಟ್ ಕೇಸಸ್. ಈ ರೀತಿ ಕಂಪ್ಲೇಂಟ್ ಬಂದ ತಕ್ಷಣ ಏನಾದರೂ ತತ್ಕ್ಷಣದಿಂದ ಏನಾದರೂ ಕ್ರಮ ಜರುಗಿಸದಿದ್ದರೆ ಆ ಕ್ರಮವನ್ನು ಈ ಒಂದು ಕಮಿಷನ್ ಏನಿದೆ, IACHR ಕಮಿಷನ್ನು ಅದನ್ನು ಜರುಗಿಸ್ತದೆ. ದಟ್ ಈಸ್ ದಿ ರಿಕ್ವೆಸ್ಟ್ಸ್ ಪ್ರಿಕಾಷನರಿ ಮೇಜರ್. ದೆನ್ ಕ್ಯಾರೀಸ್ ಔಟ್ ಕಂಟ್ರಿ ವಿಸಿಟ್ಸ್ ಆ್ಯಂಡ್ ಪ್ರಿಪೇರ್ಸ್ ಥೆಮ್ಯಾಟಿಕ್ ಆ್ಯಂಡ್ ಕಂಟ್ರಿ ರಿಪೋರ್ಟ್ಸ್. ನೋಡಿ, ಎಲ್ಲ ದೇಶಗಳಿಗೆ ಇದು ಭೇಟಿ ಮಾಡುತ್ತೆ, ವಿಸಿಟ್ ಮಾಡುತ್ತೆ, ಮತ್ತು ಅಲ್ಲಿ ಸಂಶೋಧನೆಯನ್ನು ಮಾಡುತ್ತೆ, ಯಾವ ರೀತಿ ಸುಧಾರಣೆಗಳನ್ನ ಮಾಡ್ಬೋದು ಅನ್ನೋದನ್ನು ಕಂಡುಹಿಡಿಯುತ್ತೆ, ಮತ್ತು ಅಲ್ಲಿ ರಿಪೋರ್ಟ್ಗಳನ್ನು, ವರದಿಗಳನ್ನು ಅದೇನು ಮಾಡುತ್ತೆ, ಈ ಒಂದು ACHRಗೆ ವರದಿಯನ್ನು ಸಲ್ಲಿಸುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ದೆನ್ ವಾಟ್ ಈಸ್ ನೆಕ್ಸ್ಟ್? ರೆಫರ್ಸ್ ಕೇಸಸ್ ಟು ಇಂಟರ್ ಅಮೇರಿಕನ್ ಕೋರ್ಟ್ ಫಾರ್ ಸ್ಟೇಟ್ಸ್ ದ್ಯಾಟ್ ಹ್ಯಾವ್ ಅಕ್ಸೆಪ್ಟೆಡ್ ದ ಜ್ಯೂರಿಸ್ಡಿಕ್ಷನ್. ಯಾವ ಈ ACHRನ ಅಕ್ಸೆಪ್ಟ್ ಮಾಡಿದಂತಹ ದೇಶಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣ ಇತ್ತಂತಂದರೆ ಅಂಥ ಪ್ರಕರಣವನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೆ. ನ್ಯಾಯಾಲಯ ಯಾವುದು? IACTHR. ಓಕೆ, ಆ ನ್ಯಾಯಾಲಯಕ್ಕೆ ಇದು ಸಲ್ಲಿಸ್ತದೆ. ದೆನ್ ಕಂಡಕ್ಟ್ಸ್ ಹಿಯರಿಂಗ್ ಆನ್ ಹ್ಯೂಮನ್ ರೈಟ್ಸ್ ಸಿಚುವೇಶನ್ಸ್ ಆ್ಯಂಡ್ ಇಶ್ಯೂ ರೆಕಮೆಂಡೇಶನ್ಸ್. ಮತ್ತು ಆ ಹ್ಯೂಮನ್ ರೈಟ್ಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಎನ್ಕ್ವೈರಿನೂ ಮಾಡುತ್ತೆ. ಇಟ್ ವಿಲ್ ಹಿಯರ್ ದ ಪೀಪಲ್, ಅಫೆಕ್ಟೆಡ್ ಪರ್ಸನನ್ನು ಈ ಕಮಿಷನ್ನೇ ಹಿಯರ್ ಮಾಡುತ್ತೆ. ಫಸ್ಟ್ ಕಮಿಷನ್ನೇ ಹಿಯರ್ ಮಾಡುತ್ತೆ. ಹಿಯರ್ ಮಾಡಿದ ಮೇಲೆ ಒಂದು ಪೆಟಿಷನ್ ಏನಾದ್ರು ಬಂದರೆ ಪೆಟಿಷನ್ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಯಾವುದೇ ಒಂದು ಕಂಪ್ಲೇಂಟು ಈ ಒಂದು IACHR ಕಂಪ್ಲೇಂಟ್ ಬಂದರೆ, ಕಮಿಷನಿಗೆ ಕಂಪ್ಲೇಂಟ್ ಬಂದರೆ ವಾಟ್ ಇಟ್ ವಿಲ್ ಡೂ ಅನ್ನೋದನ್ನು ನಾವು ನೋಡೋದಾದರೆ, ಒಮ್ಮೆ ಪೆಟಿಷನ್ ಸಬ್ಮಿಟ್ ಆದರೆ, ಪೆಟಿಷನ್ನು ಈ ಕಮಿಷನ್ ಹತ್ರ ಪೆಟಿಷನ್ ಬಂದರೆ ಏನು ಮಾಡುತ್ತೆ? ದ ಇಂಡಿವಿಜುವಲ್ ಆರ್ ಗ್ರೂಪ್ ಮಸ್ಟ್ ಸಬ್ಮಿಟ್ ಎ ಪೆಟಿಷನ್ ಆಫ್ಟರ್ ಎಕ್ಸಾಸ್ಟಿಂಗ್ ಆಲ್ ಅವೈಲೇಬಲ್ ಡೊಮೆಸ್ಟಿಕ್ ರೆಮಿಡೀಸ್ ಸಚ್ ಆಸ್ ಗೋಯಿಂಗ್ ಟು ಥ್ರೂ ನ್ಯಾಷನಲ್ ಕೋರ್ಟ್ಸ್. ದೇಶದಲ್ಲಿರತಕ್ಕಂಥ ಎಲ್ಲ ನ್ಯಾಯಾಲಯಗಳಲ್ಲಿ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅಂದ ಮೇಲೇ ಇವ್ರು ಏನು ಮಾಡಬೇಕು?
ಈ ಒಂದು ಕಮಿಷನ್ ಹತ್ರ ಬರಬೇಕು. ಅಲ್ಲಿ ತನಕ ಬರಲಿಕ್ಕೆ ಆಗೋದಿಲ್ಲ. ಮೊದಲು ದೇಶೀಯ ಪರಿಹಾರ ಕ್ರಮಗಳನ್ನು ಸಂಪೂರ್ಣವಾಗಿ ಬಳಕೆ ಮಾಡಿರಬೇಕು. ಉದಾಹರಣೆ, ನ್ಯಾಯಾಲಯದ ಎಲ್ಲ ಹಂತಗಳನ್ನು ದಾಟಿರಬೇಕು. ಸುಪ್ರೀಂ ಕೋರ್ಟು ದಾಟಿ ಅವರಿಗೆ ನ್ಯಾಯ ಸಿಕ್ಕಿರಬಾರ್ದು. ಅಂಥ ಸಂದರ್ಭದಲ್ಲಿ ಮಾನವೀಯ ಹಕ್ಕುಗಳ ಉಲ್ಲಂಘನೆಯಾದಂತಹ ಸಂದರ್ಭದಲ್ಲಿ ಅವರು ಈ ಕಮಿಷನಿಗೆ ಬರ್ಬೋದು. IACHR ಕಮಿಷನ್ಗೆ ಅವರು ಕಂಪ್ಲೇಂಟನ್ನು ಕೊಡ್ಬೋದು. ದೆನ್ ಅಡ್ಮಿಸಿಬಿಲಿಟಿ, ಆ ಕಂಪ್ಲೇಂಟನ್ನು ನಾವು ಹೇಗೆ ಸ್ವೀಕಾರ ಮಾಡ್ತೀವಿ, ಸ್ವೀಕಾರ ಮಾಡುವಂಥದ್ದು ಹೇಗೆ, ಹೌ ವಿಲ್ ಅಕ್ಸೆಪ್ಟ್ ದಿಸ್. ದ ಕಮಿಷನ್ ರಿವ್ಯೂಸ್ ವೆದರ್ ದ ಪೆಟಿಷನ್ ಮೀಟ್ಸ್ ದ ಫಾರ್ಮಲ್ ಆ್ಯಂಡ್ ಲೀಗಲ್ ರಿಕ್ವೈರ್ಮೆಂಟ್ಸ್ ಇನ್ಕ್ಲೂಡಿಂಗ್ ಟೈಮ್ಲಿನೆಸ್, ಜ್ಯೂರಿಸ್ಡಿಕ್ಷನ್ ಆ್ಯಂಡ್ ಎಕ್ಸಾಷನ್ ರೆಮಿಡೀಸ್. ನೋಡಿ, ಅವರು ಎಲ್ಲ ಹಂತವನ್ನು ದಾಟಿ ಬಂದಿದ್ದಾರಾ, ಆಮೇಲೆ ನಮಗೆ ಅದನ್ನು ಚರ್ಚೆ ಮಾಡಲಿಕ್ಕೆ ನ್ಯಾಯ ವ್ಯಾಪ್ತಿ ಇದೆಯಾ, ಕಮಿಷನ್ಗೆ ಅದನ್ನು ಚರ್ಚೆ ಮಾಡಲಿಕ್ಕೆ ಹ್ಯೂಮನ್ ರೈಟ್ಸ್ ಇದ್ದರೆ ಮಾತ್ರ ಮಾಡ್ಬೋದು, ಬೇರೆದನ್ನು ಮಾಡಲಿಕ್ಕೆ ಆಗೋದಿಲ್ಲ. ದೆನ್ ಅದು ಸರಿಯಾದ ಸಮಯದಲ್ಲಿ 4 ತಿಂಗಳು 6 ತಿಂಗಳು ಒಳಗಡೆ ಅವ್ರು ಸಬ್ಮಿಟ್ ಬೇಕು. ಲಾಸ್ಟ್ ಕೋರ್ಟ್ನ ಕೊನೆ ನಿರ್ಧಾರ ಬಂದ 4 ಮಂತ್ಸ್ ಒಳಗಡೆ ಪೆಟಿಷನ್ ಸಬ್ಮಿಟ್ ಮಾಡಿರಬೇಕು. ಲಿಮಿಟೇಷನ್ ಟೈಮ್ ಮಾಡಿದಾರಾ ಮತ್ತು ಅದು ಕಾನೂನಾತ್ಮಕವಾಗಿದೆಯಾ ಅನ್ನೋದನ್ನು ಫಸ್ಟ್ ಇದೇನು ಮಾಡ್ತದೆ, ಕಮಿಷನ್ನ ನೋಡ್ತದೆ. ಕಮಿಷನ್ ಇಟ್ ಸೆಲ್ಫ್ ವಿಲ್ ಲುಕ್ ಇನ್ ಟು ಆಲ್ ದೀಸ್ ಆಸ್ಪೆಕ್ಟ್ಸ್. ದೆನ್ ಆಫ್ಟರ್ ದಿಸ್ ಥರ್ಡ್ ಒನ್ ಈಸ್ ಮೆರಿಟ್ ಸ್ಟೇಜ್. ಅಂದರೆ ಇದು ಯೋಗ್ಯವಾಗಿದೆಯಾ ಏನು, ಇಫ್ ದ ಪೆಟಿಷನ್ ಈಸ್ ಡೀಮ್ಡ್ ಅಡ್ಮಿಸಿಬಲ್, ಈಸ್ ಇಟ್ ಸೂಟಬಲ್ ಫಾರ್ ಅಡ್ಮಿಷನ್ ಅಂತ ಹೇಳಿ ನೋಡುತ್ತೆ. ದ ಕಮಿಷನ್ ಎಕ್ಸಾಮಿನ್ಸ್ ದ ಸಬ್ಸ್ಟೆನ್ಸ್ ಆಫ್ ದ ಕೇಸ್, ದಟ್ ಈಸ್ ವೆದರ್ ದ ಹ್ಯೂಮನ್ ರೈಟ್ಸ್ ಆರ್ ವಯಲೇಟೆಡ್. ಅದನ್ನೇ ಮುಖ್ಯವಾಗಿ ಮಾನವೀಯ ಹಕ್ಕುಗಳ ಉಲ್ಲಂಘನೆ ಆಗಿದೆಯಾ ಮತ್ತು ಈ ಪೆಟಿಷನನ್ನು ನಾವು ಕನ್ಸಿಡರ್ ಮಾಡ್ಬೋದಾ ಅಂತಕ್ಕಂಥ ವಿಷಯಕ್ಕೆ, ಆ ನಿರ್ಧಾರಕ್ಕೆ ಈ ಕಮಿಷನ್ ಬರುತ್ತೆ. ದೆನ್ ಆಲ್ಸೋ ಇಟ್ ವಿಲ್ ನಾಟ್ ಗಿವ್ ಇಟ್ ಟು ಕೋರ್ಟ್. ದೆನ್ ವಾಟ್ ಇಟ್ ವಿಲ್ ಡೂ, if it is a fit case, first it will go to that country, it will approach that country and try for a friendly settlement. ಸ್ನೇಹಪೂರ್ಣವಾದಂತಹ ಒಂದು ಪರಿಹಾರ ಕಂಡುಹಿಡಿಯಲಿಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಸ್ನೇಹಪೂರ್ಣವಾದಂತಹ ಏನು, ದ ಕಮಿಷನ್ ಫೆಸಿಲಿಟೇಟ್ಸ್ ಎ ಡೈಲಾಗ್ ಬಿಟ್ವೀನ್ ದ ವಿಕ್ಟಿಮ್ ಆ್ಯಂಡ್ ದ ಸ್ಟೇಟ್ ಆ್ಯಂಡ್ ಟ್ರೈ ಟು ರೀಚ್ ಎ ಮ್ಯೂಚುವಲ್ ಅಗ್ರಿಮೆಂಟ್ ಆರ್ ಸೆಟಲ್ಮೆಂಟ್. ನೋಡಿ, ಇಟ್ ವಿಲ್ ಟ್ರೈ ಫಾರ್ ಎ ಮೀಡಿಯೇಷನ್. ಅದೇ ದೇಶಕ್ಕೆ ಈ ಒಂದು ಪೆಟಿಷನನ್ನು ಕೊಟ್ಟು ನೀವೇನಾದರೂ ಇದು ಸರಿ ಮಾಡ್ಬೋದಾ, ಸರಿ ಮಾಡೋದಾದ್ರೆ ಅಲ್ಲೇ ಮಾಡಿ ಅಂತೇಳಿ ಹೇಳುತ್ತೆ. ಇದು ಆಗದೆ ಹೋದಂತಹ ಸಂದರ್ಭದಲ್ಲಿ, ಇಫ್ ದಿಸ್ ಈಸ್ ನಾಟ್ ಪಾಸಿಬಲ್, ರೆಫರಲ್ ಟು ದ ಕೋರ್ಟ್ ಇಫ್ ಅಪ್ಲಿಕೇಬಲ್. ಇಫ್ ನೋ ರೆಸಲ್ಯೂಷನ್ ಈಸ್ ರೀಚ್ಡ್, ನಾನು ಹೇಳಿದ್ನಲ್ಲ, ಫ್ರೆಂಡ್ಲಿ ರೆಸಲ್ಯೂಷನ್ ಆಗಲಿಲ್ಲ ಅಂದರೆ, ಆ್ಯಂಡ್ ದ ಸ್ಟೇಟ್ ಹ್ಯಾಸ್ ಅಕ್ಸೆಪ್ಟೆಡ್ ದ ಜ್ಯೂರಿಸ್ಡಿಕ್ಷನ್, ಮತ್ತು ಅದು ನ್ಯಾಯ ವ್ಯಾಪ್ತಿಯಲ್ಲಿ ಬರ್ತಿದ್ರೆ ಇಂಟರ್ ಅಮೇರಿಕನ್ ಕೋರ್ಟ್, ದ ಕಮಿಷನ್ ಮೇ ರೆಫರ್ ಇಟ್ ಟು ದ ಕೋರ್ಟ್, ದಟ್ ಈಸ್ IACTR ಕೋರ್ಟ್, CTHR. IACTHRಗೆ ಆ ಕಂಪ್ಲೇಂಟು ಹೋಗುತ್ತೆ. IACTHRಗೆ ಆ ಕಂಪ್ಲೇಂಟ್ ಹೋಗುತ್ತೆ. ದೆನ್ ಮಿತಿಯೊಳಗೆ ಯಾವುದೇ ಪರಿಹಾರ ಸಾಧಿಸದಿದ್ದಲ್ಲಿ ಆಯೋಗವು ಪ್ರಕರಣವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬಹುದು. ಆ ರಾಜ್ಯ ನ್ಯಾಯಾಲಯದ ನ್ಯಾಯಾಧಿಕಾರವನ್ನು ಒಪ್ಪಿಕೊಂಡಲ್ಲಿ ಮಾತ್ರ. ಅಂದರೆ ಇಫ್ ಇಟ್ ಹ್ಯಾಸ್ ಅಕ್ಸೆಪ್ಟೆಡ್ ದಿಸ್ IACTR, IACTHR, IACTHR. So this is the court, this is the Human Rights Court of Inter-America, IACTR. Who will give it? This commission. Commission is IACHR. IACHR is the commission. It will give the case to IACTHR after all these 5 stages. This is very important. This is marked difference with our European concept. In European concept, straight away it will go to court. Here that is not the case. First the complaint has to come to commission. Commission will check it whether it is suitable. Then also it will try with the concerned nation that is there a compromise possible, a resolution possible. If that is not possible, then it will come to court. ಇದು ಯುರೋಪಿಯನ್ ವ್ಯವಸ್ಥೆಗಿಂತ ಹೇಗೆ ವಿಭಿನ್ನ ಆಗಿದೆ ಅಂತಂದರೆ, ನೇರವಾಗಿ ನ್ಯಾಯಾಲಯಕ್ಕೆ ಇಲ್ಲಿ ಪೆಟಿಷನ್ ಬರೋದಿಲ್ಲ. ಮೊದಲು ಕಮಿಷನಿಗೆ ಪೆಟಿಷನ್ ಬರುತ್ತೆ. ಕಮಿಷನ್ ಎಲ್ಲ ರೀತಿಯ ಒಂದು ಚರ್ಚೆಯನ್ನು ಮಾಡಿದ ನಂತರ, ಅದನ್ನು ಅವಲೋಕಿಸಿದ ನಂತರ ಮತ್ತು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಏನಾಗುತ್ತೆ, ಅದು ಯೋಗ್ಯವಾದಂತಹ ಅರ್ಜಿಯಾಗಿದ್ದರೆ ಆ ಅರ್ಜಿಯನ್ನು ಆ ದೇಶದೊಂದಿಗೆ ಫ್ರೆಂಡ್ಲಿಯಾಗಿ ಸಾಲ್ವ್ ಮಾಡಲಿಕ್ಕಾಗತ್ತಾ ಅಂತಕ್ಕಂಥದ್ದನ್ನು ಪ್ರಯತ್ನವನ್ನು ಮಾಡುತ್ತೆ. ಅದು ಆಗದೆ ಹೋದಂತಹ ಸಂದರ್ಭದಲ್ಲಿ ಮತ್ತು ಈ ಕೋರ್ಟನ್ನು ಆ ದೇಶ ಒಪ್ಪಿಕೊಂಡಂತಹ ಸಂದರ್ಭದಲ್ಲಿ
ಕೋರ್ಟ್ಗೆ ಪ್ರಕರಣವನ್ನು ವರ್ಗಾಯಿಸಲಾಗುತ್ತದೆ. ದಟ್ ಇಸ್ ದಿ ಟೋಟಲ್ ಪ್ರೊಸೆಸ್ ಆಫ್ ದೀಸ್ 5 ಸ್ಟೆಪ್ಸ್. Total process of these 5 steps. See, petition submitted, admissibility stage, then merit stage, then friendly settlement stage, and finally court stage. This is how it deals. Commission will deals. Then it will go to the court. This is so far what I have discussed is about the IACHR. IACHR. Okay. Inter-American Commission of Human Rights. Now the case will come to court. That court is this IACTHR. IACTHR. Inter-American Court on Human Rights. It is established in 1979 and its headquarters is in Costa Rica. It is not in America, it is in Costa Rica. San Jose ಅಂತ ಹೇಳ್ತಾರೆ. ಆ ಪ್ರದೇಶದಲ್ಲಿದೆ. ಆವಾಗಲೇ ಹೇಳಿದ್ನಲ್ಲ ನಾನು, ಇದರಲ್ಲಿ 7 ಜನ ನ್ಯಾಯಮೂರ್ತಿಗಳಿರ್ತಾರೆ. ದೇ ಆರ್ ಎಲೆಕ್ಟೆಡ್ ಇನ್ ದೇರ್ ಪರ್ಸನಲ್ ಕೆಪಾಸಿಟಿ. ಅಂದರೆ ವೋಟಿಂಗ್ ನಡೆಯುತ್ತೆ. ಆ ವೋಟಿಂಗ್ನಲ್ಲಿ ಅವರ ಯೋಗ್ಯತೆ ಮೇಲೆ ವೋಟ್ ಹಾಕಿ ಆರಿಸಿ ಬಂದಂತಹ 7 ಜನ ಜಡ್ಜ್ಗಳು ಈ ಕೋರ್ಟಲ್ಲಿ ಇರ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದೆನ್ ವಾಟ್ ಈಸ್ ದ ಜುರಿಸ್ಡಿಕ್ಷನ್ ಆಫ್ ದಿಸ್ ಕೋರ್ಟ್? ವಾಟ್ ಈಸ್ ದ ನ್ಯಾಯ ವ್ಯಾಪ್ತಿ ಏನು? ನ್ಯಾಯಿಕ ವ್ಯಾಪ್ತಿ. ನ್ಯಾಯಿಕ ವ್ಯಾಪ್ತಿ ಏನು? ನ್ಯಾಯಿಕ ವ್ಯಾಪ್ತಿ ಕಂಟೆನ್ಸಿಯಸ್ ಜ್ಯೂರಿಸ್ಡಿಕ್ಷನ್ ಓವರ್ ಸ್ಟೇಟ್ಸ್ ದ್ಯಾಟ್ ಹ್ಯಾವ್ ರ್ಯಾಟಿಫೈಡ್ ACHR. ಯಾರು ACHRನ ಸದಸ್ಯರಾಗಿರ್ತಾರೆ, ಒಪ್ಪಿಕೊಂಡಿರ್ತಾರೆ, ಅಂಥವರಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಮಾತ್ರ ಈ ಕೋರ್ಟು ತರ್ಜುಮೆ ಮಾಡುತ್ತೆ, ಅಡ್ಜುಡಿಕೇಟ್ ಮಾಡುತ್ತೆ, ಚರ್ಚೆ ಮಾಡುತ್ತೆ, ನಿರ್ಧಾರವನ್ನು ಕೊಡುತ್ತೆ. ಆ್ಯಂಡ್ ಅಕ್ಸೆಪ್ಟೆಡ್ ದ ಕೋರ್ಟ್ಸ್ ಜ್ಯೂರಿಸ್ಡಿಕ್ಷನ್. ಮತ್ತು ಈ ನ್ಯಾಯಾಲಯದ ವ್ಯಾಪ್ತಿಯನ್ನು ಕೂಡ ಅವರು ಒಪ್ಪಿಕೊಂಡಿರಬೇಕು. ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಟು ಇಂಟರ್ಸೆಪ್ಟ್ OAS ಹ್ಯೂಮನ್ ರೈಟ್ಸ್ ಇನ್ಸ್ಟ್ರೂಮೆಂಟ್ಸ್. ನೋಡಿ, ಇದು ಕೂಡ ಒಂದು ಸಲಹಾ ನ್ಯಾಯಿಕ ವ್ಯಾಪ್ತಿ. ACHR ಅನ್ನು ಅನುಮೋದಿಸಿ ನ್ಯಾಯಾಲಯದ ನ್ಯಾಯಾಧಿಕರಣವನ್ನು ಅಂಗೀಕರಿಸಿರುವ ರಾಷ್ಟ್ರಗಳ ಮೇಲೆ ವಿವಾದಾತ್ಮಕ ನ್ಯಾಯಾಧಿಕಾರ ಹೊಂದಿದೆ. OAS ಮಾನವ ಹಕ್ಕುಗಳ ಪರಿಕರವನ್ನು ವ್ಯಾಖ್ಯಾನಿಸಲು ಸಲಹಾತ್ಮಕ ನ್ಯಾಯಾಧಿಕಾರವನ್ನು ಹೊಂದಿದೆ. ಇಟ್ ಇಸ್ ಓನ್ಲಿ ಎ ಅಡ್ವೈಸರಿ. ವಾಟ್ ಎವರ್ ದ ಜಡ್ಜ್ಮೆಂಟ್ ಇಟ್ ಗಿವ್ಸ್, ಇಟ್ ಈಸ್ ಓನ್ಲಿ ಅಡ್ವೈಸರಿ ಟು ದ್ಯಾಟ್ ನೇಷನ್. It is not a compulsion. It is only a advisory to that nation, but naturally nation will follow this. Nation will follow this. What it will do? What are the functions? See, functions of the court I am talking about. The court name is IACTHR. Inter-American Court of Human Rights. ಇದರದ್ದು ಕೆಲಸಗಳೇನು? Rules on cases referred by commission or state parties. It will create the rules. Issues binding judgments. Yes, it will issue binding judgments. Can order reparations, legislative reform or institutional changes. Nodi. Issues provisional measures in urgent cases, serious and irreparable harm cases. ಇಮ್ಮಿಡಿಯೇಟ್ ಅವಶ್ಯಕತೆ ಇದ್ದಂತಹ ಡೈರೆಕ್ಷನ್ ಕೊಡುವಂತಹ ಅಧಿಕಾರವನ್ನು ಈ ನ್ಯಾಯಾಲಯ ಹೊಂದಿದೆ. ಅಲ್ಲದೆ ಏನು ಮಾಡ್ತದೆ? ಕ್ಷಮಾದಾನವನ್ನು ಮಾಡುತ್ತೆ ಇದು. ಆಮೇಲೆ ಲೆಜಿಸ್ಲೇಟಿವ್ ರಿಫಾರ್ಮ್, ಒಂದು ವೇಳೆ ಆ ದೇಶದ ಕಾನೂನುಗಳು ಇವು ಮಾನವ ಹಕ್ಕುಗಳಿಗೆ ರಿಪಗ್ನೆಂಟ್ ಆಗಿದ್ದರೆ, ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದ್ರೆ ನಿಮ್ಮ ಕಾನೂನನ್ನು ಬದಲಾಯಿಸಿ ಅಂತ ಹೇಳುತ್ತದೆ. ಆ ದೇಶಗಳಿಗೆ ಸಲಹೆ ಕೊಡುತ್ತೆ. ಯು ಚೇಂಜ್ ಯುವರ್ ಲಾ ಆ್ಯಂಡ್ ಯುವರ್ ಲಾ, ಹ್ಯೂಮನ್ ರೈಟ್ಸ್ ಲಾ ಶುಡ್ ಬಿ ಅಕಾರ್ಡಿಂಗ್ ಟು ದ IACHR ಆರ್ ಅಕಾರ್ಡಿಂಗ್ ಟು ದ ACHR. ACHRನ ನೇಮಗಳು ಹೆಂಗಿದಾವೆ ಅದರ ಪ್ರಕಾರ ನೀವು ಮಾಡಿಕೊಳ್ಳಿ ಅನ್ನುವಂಥ ಸಲಹೆಯನ್ನು ಇಲ್ಲಿ ಕೊಡ್ತದೆ. ಆಯೋಗ ಅಥವಾ ರಾಜ್ಯಗಳು ಸಲ್ಲಿಸಿದ ಪ್ರಕರಣಗಳ ಮೇಲೆ ತೀರ್ಪು ನೀಡುತ್ತೆ. ಬಂಧಕಾರಿ ತೀರ್ಪುಗಳನ್ನು ನೀಡುತ್ತೆ. ಇದು ಪರಿಹಾರ, ಕಾನೂನು ಸುಧಾರಣೆ ಮತ್ತು ಸಂಸ್ಥಾತ್ಮಕ ಬದಲಾವಣೆಗಳನ್ನು ಆದೇಶಿಸಬಹುದು. ಇನ್ಸ್ಟಿಟ್ಯೂಷನಲ್ ಚೇಂಜಸ್ ಅಂದರೆ ಅದೇ. ಇನ್ಸ್ಟಿಟ್ಯೂಷನಲ್ ಚೇಂಜಸ್ ಅಂದರೆ ವಾಟ್ ಎವರ್ ದ ಸ್ಟೇಟ್ ಹ್ಯಾಸ್ ದ ಪೊಲೀಸ್ ಅರೇಂಜ್ಮೆಂಟ್, ಅದರ್ ಅರೇಂಜ್ಮೆಂಟ್ ಇಸ್ ಕ್ರಿಮಿನಲ್ ಸಿಸ್ಟಮ್, ದೆನ್ ಕಮ್ಸ್ ದಿ ಕಾನ್ಸ್ಟಿಟ್ಯೂಷನಲ್ ಸಿಸ್ಟಮ್. ಆಲ್ ದೋಸ್ ಥಿಂಗ್ಸ್ ಆರ್ institutional changes. They are institutions, and in that institutions, for achieving the human rights, if there is a reform is required, it will suggest, the court will suggest. This is the function of the court. Okay, this is all about the concept of inter-American human rights, and who are all participating. Individual complaint mechanism. Who can complain? Now I am discussing the concept that who can complain.
The individuals also complain, then non-governmental organizations can also complain, or some groups can complain, alleging violations by OAS member states. ಆರ್ಗನೈಸೇಷನ್ ಆಫ್ ಅಮೇರಿಕನ್ ಸ್ಟೇಟ್ಸ್ನಲ್ಲಿ ಯಾವುದೇ ಒಂದು ದೇಶ ಮಾನವ ಹಕ್ಕುಗಳನ್ನು ಹರಣ ಮಾಡ್ತಾ ಇದ್ದರೆ ಅದಕ್ಕೆ ವ್ಯಕ್ತಿಯು ಕಂಪ್ಲೇಂಟ್ ಕೊಡ್ಬೋದು, ಅಥವಾ ನಾನ್ ಗೌರ್ಮೆಂಟಲ್ ಅಂದರೆ ಗೌರ್ಮೆಂಟನ್ ಆರ್ಗನೈಸೇಷನ್ ಅಲ್ಲದಂಥವು ನಾನ್ ಗೌರ್ಮೆಂಟಲ್ NGOs, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸು ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಯಾವುದೇ ಗುಂಪು ಕೂಡ ಕಂಪ್ಲೇಂಟ್ ಕೊಡ್ಬೋದು. ಏನೇನಾಗಿರ್ಬೇಕು ಕಂಪ್ಲೇಂಟ್ ಕೊಡ್ಬೇಕಂದ್ರೆ? ವಯಲೇಷನ್ ಆಫ್ ರೈಟ್ಸ್ ಅಂಡರ್ ಡಿಕ್ಲರೇಷನ್ ಆರ್ ಕನ್ವೆನ್ಷನ್. ನೋಡಿ, ಕನ್ವೆನ್ಷನಲ್ಲಿ ಇರ್ತಕ್ಕಂಥ ಅಥವಾ ಡಿಕ್ಲರೇಷನಲ್ಲಿ ಇರ್ತಕ್ಕಂಥ ಹಕ್ಕುಗಳ ಹರಣ ಆಗಿರಬೇಕು, ನಂಬರ್ 1. ದೆನ್ ಲೋಕಲಿ ಎಲ್ಲ ಕೋರ್ಟ್ಗಳು ಮುಗಿದಿರಬೇಕು. ದೇ ಮೈಟ್ ಹ್ಯಾವ್ ಗಾನ್ ಟು ಆಲ್ ಸಾರ್ಟ್ ಆಫ್ ಲೀಗಲ್ process in the country in municipal law up to Supreme Court if I take India. Submission within 6 months. ನಾ 4 month ಹೇಳಿದ್ನಲ್ವಾ, ಅದು ಆದ 6 ತಿಂಗಳೊಳಗೆ ಲಾಸ್ಟ್ ಕೋರ್ಟಿನ ಜಜ್ಮೆಂಟ್ ಆದ, ಫೈನಲ್ ಜಜ್ಮೆಂಟ್ ಆದ 6 ತಿಂಗಳೊಳಗೆ ಕಂಪ್ಲೇಂಟ್ ಕೊಡ್ಬೇಕು ನೀವು. ಎಲ್ಲಿಗೆ? ಈ IAC HR-ಗೆ. ಅದಕ್ಕಿಂತ ಲೇಟಾಗಿ ಕೊಟ್ಟರೆ ಅವ್ರು ತಗೊಳ್ಳೋದಲ್ಲ. ನೋ ಡುಪ್ಲಿಕೇಶನ್ ವಿತ್ ಅದರ್ ಇಂಟರ್ನ್ಯಾಷನಲ್ ಬಾಡೀಸ್. ನೀವು ಒಂದು ಕಡೆ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಕೊಡೋಕ್ಕಾಗಲ್ಲ, ಯಾವುದಾದ್ರೂ ಒಂದು ಕಡೆ ಕೊಡಬೇಕು, ಯಾವುದಾದ್ರೂ ಒಂದು ಕಡೆ ಕೊಡಬೇಕು. ಇದು ದಿಸ್ ಐ ಆಮ್ ಫೋಕಸಿಂಗ್ ಆನ್ ಹೌ ದ ಕಂಪ್ಲೇಂಟ್ ಹ್ಯಾಸ್ ಟು ಬಿ ಗಿವನ್, ಹೌ ದ ಕಂಪ್ಲೇಂಟ್ ಹ್ಯಾಸ್ ಟು ಬಿ ಗಿವನ್. ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರೆದಿ ನಾನು. ವ್ಯಕ್ತಿಗಳು, NGOಗಳು, ಸಮೂಹಗಳು ಅರ್ಜಿ ಸಲ್ಲಿಸಬಹುದು. ಷರತ್ತುಗಳು: ಘೋಷಣೆ ಅಥವಾ ಸಂಧಿಯ ಅಡಿಯಲ್ಲಿ ಹಕ್ಕುಗಳ ಉಲ್ಲಂಘನೆ ಆಗಿರಬೇಕು. ದೇಶೀಯ ಪರಿಹಾರ ಕ್ರಮಗಳನ್ನು ಸಂಪೂರ್ಣವಾಗಿ ಬಳಸಿರಬೇಕು. ಅಂತಿಮ ತೀರ್ಪು ಬಂದ ನಂತರ 6 ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇತರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ನಕಲಾದ ಕ್ರಮ ಇರಬಾರ್ದು. ಅದೇ ರೀತಿಯಾದಂಥ ಮತ್ತೊಂದು ಕಂಪ್ಲೇಂಟ್ ಇರಬಾರ್ದು. ಅಂದರೆ ಒಂದೇ ಪ್ರಕರಣವನ್ನು ಬೇರೆ ಸಂಸ್ಥೆಗೆ ಸಲ್ಲಿಸಬಾರದು. ಯಾವುದಾದ್ರು ಒಂದು ಸಂಸ್ಥೆಗೆ ನೀವು ಕೊಡಬೇಕಾಗತ್ತೆ, ಅದಕ್ಕೆ 2 ಬೇರೆ ಬೇರೆ ಸಂಸ್ಥೆಗೆ ಕೊಡೋಕ್ಕಾಗಲ್ಲ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದು 4 ಕೇಸ್ಗಳನ್ನು ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ನೋಡಿ, 1ನೇ ಕೇಸ್ ಏನು ಹೇಳ್ತದೆ ಅಂದರೆ ವೆಲೆಸ್ಕ್ವಿಜ್ ರೋಡ್ರಿಗ್ಜ್ ವರ್ಸಸ್ ಹೊಂಡರಾಸ್. ಹಿಯರ್ ವಾಟ್ ಹ್ಯಾಪನ್ಸ್ ಈಸ್ ಎನ್ಫೋರ್ಸ್ಡ್ ಡಿಸ್ಅಪಿಯರೆನ್ಸ್ ಆಫ್ ಎ ಯೂನಿವರ್ಸಿಟಿ ಸ್ಟೂಡೆಂಟ್. ನೋಡಿ, ಒಬ್ಬ ಸ್ಟೂಡೆಂಟನ್ನು ನಾಪತ್ತೆ ಮಾಡಿದರು, ಯೂನಿವರ್ಸಿಟಿಯ ಸ್ಟೂಡೆಂಟನ್ನು ನಾಪತ್ತೆ ಮಾಡಿದರು. ಸ್ಟೇಟ್ ಈಸ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಿದ್ರಲ್ಲಿ. ದ ಅಲ್ಟಿಮೇಟ್ ಡಿಸಿಷನ್ ಈಸ್ ಈ ರೀತಿ ನಾಪತ್ತೆ ಆಗಕೂಡದು. ಸ್ಟೇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಸ್ಅಪಿಯರೆನ್ಸಸ್ ಈವನ್ ವಿದೌಟ್ ಡೈರೆಕ್ಟ್ ಪ್ರೂಫ್ ಇಫ್ ಇಟ್ ಫೇಲ್ಸ್ ಟು ಇನ್ವೆಸ್ಟಿಗೇಟ್ ಆರ್ ಪ್ರೊಟೆಕ್ಟ್. ನೋಡಿ, ಸ್ಟೇಟ್ ಆ ರೀತಿ ಡಿಸ್ಅಪಿಯರ್ ಆದಾಗ ಅವರು ಇನ್ವೆಸ್ಟಿಗೇಟ್ ಮಾಡುವಂಥದ್ದು ಅವರದ್ದು ಕರ್ತವ್ಯ, ಅದು ಮಾಡಲೇಬೇಕು ಅವರು ಅಂತ. ಇಂಪ್ಯಾಕ್ಟ್ ಗ್ರೌಂಡ್ ಬ್ರೇಕಿಂಗ್ ಇನ್ ದ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎನ್ಫೋರ್ಸ್ಡ್ ಡಿಸ್ಅಪಿಯರೆನ್ಸ್ ಡಾಕ್ಟ್ರಿನ್. ಸೊ ನೀವು ಡಾಕ್ಟ್ರಿನ್, ಡಿಸ್ಅಪಿಯರೆನ್ಸ್ ಡಾಕ್ಟ್ರಿನ್ ಅಂದರೆ ಡಿಸ್ಅಪಿಯರೆನ್ಸ್ ಆಗಕೂಡ್ದು, ಆದರೆ ತನಿಖೆ ಆಗಬೇಕು. ತನಿಖೆಯಾಗಿ ಅದು ಅದರ ಒಂದು ತೀರ್ಪು ಬರಬೇಕು ಅಂತಕ್ಕಂಥದ್ದು ಈ ಒಂದು ಪ್ರಕರಣದ ತತ್ವ. ದೆನ್ 2ನೇದು ಬೋರಿಯಾಸ್ ಆಲ್ಟೋಸ್ ವರ್ಸಸ್ ಪೆರು. ಫ್ಯಾಕ್ಟ್ಸ್: ಆಮ್ನೆಸ್ಟಿ ಲಾಸ್, ಕ್ಷಮಾದಾನದ ಕಾನೂನುಗಳು. ಆಮ್ನೆಸ್ಟಿ ಲಾಸ್ ಪ್ರೊಟೆಕ್ಟೆಡ್ ಪರ್ಪೆಚುಯೇಟರ್ಸ್ ಆಫ್ ಹ್ಯೂಮನ್ ರೈಟ್ ವಯಲೇಷನ್. ನನಗೆ ಯಾಕೆ ನಗಿ ಬರುತ್ತೆ ಅಂದರೆ, ಇವತ್ತು ಕೋರ್ಟಲ್ಲಿ ಒಂದು ಡಿಸಿಷನ್ ಬಂದಿದೆ. ಏನು ಡಿಸಿಷನ್ ಅಂತಂದರೆ, ಕರ್ನಾಟಕ ಸರ್ಕಾರ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗಲಭೆಯಲ್ಲಿ ಬಂಧಿತರಾದಂತಹ, ಶಿಕ್ಷೆಗೆ ಒಳಗೊಂಡಂತಹ ಎಲ್ಲ ಜನರನ್ನು ನಿರ್ದೋಷಿ ಎಂದು ಬಿಡುಗಡೆ ಮಾಡಿತ್ತು. ಇವತ್ತು ನಮ್ಮ ಹೈಕೋರ್ಟ್ ಏನು ಮಾಡಿದೆ, ನೀವು ಕೊಟ್ಟಂಥ ಆಜ್ಞೆ ಇದೆಯಲ್ಲ ಅದು ತಪ್ಪು ಅಂಥೇಳಿ. ಅಂದರೆ ಆಲ್ ದೇ ವಿಲ್ ಅಗೇನ್ ಗೋ ಟು ಜೇಲ್, ದೇ ವಿಲ್ ಅಗೇನ್ ಗೋ ಟು ಜೇಲ್. ಇಟ್ ಈಸ್ ದ ಸೇಮ್ ಕಾನ್ಸೆಪ್ಟ್. ಆಮ್ನೆಸ್ಟಿ ಅಂದರೆ ಆಮ್ನೆಸ್ಟಿ ಪ್ರೊಟೆಕ್ಟೆಡ್ ಪರ್ಪೆಕ್ಟೇಟರ್ಸ್ ಆಫ್ ಹ್ಯೂಮನ್ ರೈಟ್ ವಯಲೇಷನ್ಸ್. ನೋಡಿ, ಈ ಆಮ್ನೆಸ್ಟಿ ಲಾನಿಂದ ಇವ್ರು ಏನು ಮಾಡ್ತಿದ್ರು ಅಂದರೆ, ಹ್ಯೂಮನ್ ರೈಟ್ ವಯಲೇಷನ್ ಮಾಡಿ ಇವ್ರಿಗೆ ಶಿಕ್ಷೆ ಆಗಿದ್ದರೆ ಅವ್ರನ್ನ ಬಿಡುಗಡೆ ಮಾಡಿಬಿಡೋದು. ಈ ಕರ್ನಾಟಕ ಸರ್ಕಾರ ಹುಬ್ಬಳ್ಳಿ ಅವ್ರನ್ನ ಬಿಡುಗಡೆ ಮಾಡಿತ್ತಲ್ಲ, ಅದೇ ರೀತಿ ಬಿಡುಗಡೆ ಮಾಡುವಂಥದ್ದು. ಅಂದರೆ ಅದಕ್ಕೊಂದು ಜಸ್ಟಿಫಿಕೇಶನ್ ಇಲ್ಲದೆ ಬಿಡುಗಡೆ ಮಾಡಿದರೆ ನ್ಯಾಯಾಲಯ ಒಪ್ಪೋದಿಲ್ಲ. ಈ ಕೇಸಲ್ಲಿ ಆಗಿದ್ದು ಅದೇ. ಹೋಲ್ಡಿಂಗ್ ಸಚ್ ಎ ಲಾಸ್ ಆರ್ ಇನ್ಕಂಪ್ಯಾಟಿಬಲ್ ವಿತ್ ACHR ಅಬ್ಲಿಗೇಷನ್ಸ್ ಲೆಡ್ ಟು ರಿಪೀಲ್ ಆಮ್ನೆಸ್ಟಿ ಲಾಸ್ ಅಕ್ರಾಸ್ ಲ್ಯಾಟಿನ್ ಅಮೇರಿಕಾ. ನೋಡಿ, ಅಲ್ಲಿಯೂ ಗುಂಡಾಗಿರಿ ಮಾಡಿ ಈ ರೀತಿಯಾದ ಹ್ಯೂಮನ್ ರೈಟ್ಸ್ ವಯಲೇಟ್ ಮಾಡಿ ಕೋರ್ಟ್ಗೆ ಜೈಲಿಗೆ ಹೋದವ್ರನ್ನ ಇವ್ರೇನು ಮಾಡಿಬಿಡೋದು, ಈ ಕಾನೂನಿನ ಮುಖಾಂತರ ಬಿಡುಗಡೆ ಮಾಡಿಸಿಬಿಡೋದು. ಅಂದರೆ ಅನ್ಯಾಯ ಮಾಡುವವರಿಗೆ ಸ್ಕೋಪ್ ಕೊಡೋದು ಅಂತ. ಅದು ಆ ರೀತಿ ಆಗಬಾರ್ದು. ಈಗ ಭಾರತ ದೇಶದಲ್ಲಿಯೂ ಕೂಡ ಇವತ್ತು ನಮಗನಿಸ್ತು ಅವ್ರನ್ನ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ, ಅಯ್ಯೋ ಇಂಥವ್ರನ್ನ ಬಿಡುಗಡೆ ಮಾಡಿದರೆ ಹೆಂಗೆ ಅಂಥೇಳಿ. ದೆನ್ ದ ಕೇಸ್ ಕೇಮ್ ಅಂಡರ್ ದ PIL, the case came to Karnataka High Court, and Karnataka High Court actually cancelled the decision of the Karnataka government. ಇದನ್ನೇ ನಾವು ಕಂಪೇರ್ ಮಾಡ್ಬೋದು. ಅದಕ್ಕೆ ನಾಳೆ ಪೇಪರ್ನಲ್ಲಿ ಬರುತ್ತೆ, ದಯವಿಟ್ಟು ನೀವು ಓದ್ಬೋದು ಅದನ್ನು.
ಅದಕ್ಕೆ ನಾನು ಇವತ್ತಿನ ಡೇಟ್ ಬರೀತೀನಿ ಇಲ್ಲಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 29/5/2025 ಕರ್ನಾಟಕ ಜಜ್ಮೆಂಟ್ ಹ್ಯಾಸ್ ಕಮ್. ಕರ್ನಾಟಕ ಜಜ್ಮೆಂಟ್ ಹ್ಯಾಸ್ ಕಮ್ ಆನ್ ದಿಸ್ ಕಾನ್ಸೆಪ್ಟ್ ಆಫ್ ಆಮ್ನೆಸ್ಟಿ. ಅಲ್ಲಿ ನಮ್ಮಲ್ಲಿ ಏನಂತೀವಿ ನಾವು ಅದಕ್ಕೆ ಪಾರ್ಡನಿಂಗ್ ಪವರ್ ಅಂತೀವಿ. ಗವರ್ನರ್ ಗಿವ್ಸ್ ದಿ ಪಾರ್ಡನ್. ದಟ್ ಈಸ್ ದಿ ಕಾನ್ಸೆಪ್ಟ್ ಇನ್ ಇಂಡಿಯಾ. ಎಸ್, another case, Gonzalez et al. Versus Mexico. Gonzalez et al. Versus Mexico. ಅದರ ನಿಕ್ನೇಮು ಕಾಟನ್ಫೀಲ್ಡ್ ಕೇಸ್. ಕಾಟನ್ಫೀಲ್ಡ್ ಕೇಸ್ ಏನಿದು ಕೇಸು? ಫೆಮಿಸೈಡ್ಸ್ ನೋಡಿ, ಜೆನೋಸೈಡ್ ಕೇಳಿದೀವಲ್ವಾ ನಾವು ಜೆನೋಸೈಡ್ ಈಸ್ ಹ್ಯಾಪನಿಂಗ್ ಬೋತ್ ಇನ್ ಗಾಜಾ ಆ್ಯಂಡ್ ಉಕ್ರೇನ್. ಎರಡು ಕಡೆನೂ ನಡೀತಾ ಇರೋದು ಜೆನೋಸೈಡ್ ಯುದ್ಧಗಳಿಂದ. ಜೆನೋಸೈಡ್ ಇಲ್ಲಿ ಫೆಮಿಸೈಡ್, ಹೆಣ್ಮಕ್ಳನ್ನ ಕೊಲ್ಲೋದು. ಫೆಮಿಸೈಡ್ ಭಾರತದಲ್ಲಿ ಇತ್ತು. ಹೊಟ್ಟೆಯಲ್ಲಿ ಹೆಣ್ಮಗು ಇತ್ತಂದ್ರೆ ಸಾಯಿಸ್ಬಿಡೋದು. ದಟ್ ಈಸ್ ಕಾಲ್ಡ್ ಫೆಮಿಸೈಡ್. ಫೇಲಿಯರ್ ಟು ಪ್ರಿವೆಂಟ್ ಆ್ಯಂಡ್ ಇನ್ವೆಸ್ಟಿಗೇಟ್ ಜೆಂಡರ್ ಬೇಸ್ಡ್ ವೈಲೆನ್ಸ್ ವೈಲೇಟ್ಸ್ ACHR ಆ್ಯಂಡ್ ಕನ್ವೆನ್ಷನ್ ಆಫ್ ಬಾಲೆಮ್-ದೋಪುರಾ. ಅಂದರೆ ಇದು ಫಸ್ಟ್ ಏನು ಹೇಳಿದ್ವಲ್ಲ ನಾನು, ಮ್ಯಾನ್ಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಮ್ಯಾನ್, ಅದನ್ನು ಇದು ವೈಲೇಟ್ ಮಾಡ್ತದೆ ಅಂತಕ್ಕಂಥದ್ದು. ಇಂಪ್ಯಾಕ್ಟ್ ಲ್ಯಾಂಡ್ಮಾರ್ಕ್ ಫಾರ್ ವುಮೆನ್ಸ್ ರೈಟ್ ಆ್ಯಂಡ್ ಸ್ಟೇಟ್ ಆಬ್ಲಿಗೇಷನ್ಸ್. ಅಂದರೆ ಹೆಣ್ಣು ಜೀವವನ್ನು ಕೊಲೆ ಮಾಡುವುದು ತಪ್ಪು ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ಮಹಿಳಾ ವಿರುದ್ಧದ ಹಿಂಸೆ ಬಗ್ಗೆ ಐತಿಹಾಸಿಕ ತೀರ್ಪು. ದೆನ್ ಲಾಸ್ಟ್ ಕೇಸ್, ಇನ್ನೊಂದು ಕೇಸು, ಅಟಲಾ ರಿಫೋ ವರ್ಸಸ್ ಡಾಟರ್ಸ್. ಅಟಲಾ ರಿಫೋ ಆ್ಯಂಡ್ ಡಾಟರ್ಸ್ ವರ್ಸಸ್ ಚೈಲ್ಡ್ ದೇಶದ ಮೇಲೆ ಕೇಸ್. ಫ್ಯಾಕ್ಟ್ಸ್: ಕಸ್ಟಡಿ ರಿಮೂವ್ಡ್ ಫ್ರಮ್ a lesbian mother due to her sexual orientation. If you want to understand what is meant by sexual orientation, you have to see Navtej Singh Johar. Navtej Singh Johar case. Navtej Singh Johar case. Very famous Indian case. And in this IPC 377 declared unconstitutional. What is IPC 377? It is nothing but unnatural sex. It is a unnatural sex. See, there is a research on sexual orientation. I don't want to talk more about it. ಅದನ್ನ ಇಲ್ಲಿ ಏನು ಮಾಡ್ತಾರೆ ಎತ್ತಿ ಹಿಡಿತಾರೆ. ಒಂದು ನೆನ್ಪಿಟ್ಕೊಳ್ಳಿ, homosexuality was treated to be a very serious sin in Christian community. But over a period of time, that concept is changed. Discrimination based on sexual orientation was against ACHR, a landmark judgment. Now they got the judgment. ಹೆಂಗೆ ನವತೇಜ್ ಸಿಂಗ್ ಜೋಹರ್ಲಿ ನಾವು ಭಾರತದಲ್ಲಿ ಅವರ ಪರವಾಗಿ ತೀರ್ಪು ಕೊಟ್ಟುವ, ಇಲ್ಲೂ ಕೂಡ ಅದೇ ಥರನಾದ ತೀರ್ಪು ಲ್ಯಾಟಿನ್ ಅಮೆರಿಕಾದಲ್ಲಿ ಈ LGBT ಬರುತ್ತೆ. LGBT will get this right. Their sexual orientation is recognized as a natural human right. Then this is all about the case laws and what are all the strengths of this concept anta ನಾವು ನೋಡೋದಾದ್ರೆ, it is a progressive jurisprudence. ಅಂದರೆ ಪ್ರಗತಿಶೀಲ ತೀರ್ಪುಗಳು ಇವೆಲ್ಲ. ಪ್ರಗತಿಶೀಲ ನ್ಯಾಯಿಕ ವ್ಯವಸ್ಥೆ ಅಂತ ಹೇಳ್ಬೋದು ನಾವು. ಬರ್ತಾ ಕಾಲ ಕಳೆದಂತೆ ಸುಧಾರಣೆಗಳಾಗ್ತಾವೆ ಅಂತ ಹೇಳ್ತಾರಲ್ವಾ. ಒಂದು ಕಾಲದಲ್ಲಿ ಎಡಲ್ಟ್ರಿ ವಾಸ್ ಎ ಕ್ರೈಮ್, ಟುಡೇ ಎಡಲ್ಟ್ರಿ ಇಸ್ ನಾಟ್ ಕ್ರೈಮ್. ಒಂದು ಕಾಲದಲ್ಲಿ ಸೇಮ್ ಸೆಕ್ಸ್ ವಾಸ್ ಎ ಕ್ರೈಮ್, ಟುಡೇ ಇಟ್ ಇಸ್ ನಾಟ್ ಎ ಕ್ರೈಮ್. ದೀಸ್ ಆರ್ ಆಲ್ societal changes. And at one point in time, when our boyhood, we have not heard anything about living together relation. And today living together is a common phenomena. All these things comes under the concept of happiness of human rights. Progressive jurisprudence on torture, enforced disappearance, women's rights, indigenous rights, and LGBT issues. All we have seen in the case laws. Access to individuals and NGOs, unlike some other ರೀಜನಲ್ ಸಿಸ್ಟಮ್ಸ್. ನೋಡಿ, ಅಂದರೆ ಒಬ್ಬ ವೈಯಕ್ತಿಕ ವ್ಯಕ್ತಿಯೂ ಕೂಡ ಏನು ಮಾಡ್ಬೋದು, ನ್ಯಾಯಕ್ಕಾಗಿ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗ್ಬೋದು. ಇನ್ಫ್ಲೂಯೆನ್ಸ್ ಆನ್ ನ್ಯಾಷನಲ್ ಲೀಗಲ್ ಸಿಸ್ಟಮ್, ಎಸ್ಪೆಷಲಿ ಥ್ರೂ ಜಡ್ಜ್ಮೆಂಟ್ ಇಂಪ್ಲಿಮೆಂಟೇಷನ್. ನೋಡಿ, ಇದೇನಾಗುತ್ತೆ ಅಂತಂದರೆ, ಈ ರೀತಿ ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋಗ್ತಾರೆ ಅಂತಂದರೆ ಸ್ಥಾನೀಯ ಕೋರ್ಟ್ಗಳು ಏನು ಮಾಡ್ತವೆ, ಅವು ಎಚ್ಚೆತ್ತುಕೊಂಡು ಅದೇ ರೀತಿಯ ತೀರ್ಪುಗಳನ್ನು ಕೊಡ್ತವೆ. ದೀಸ್ ಆರ್ ಆಲ್ ದಿ ಪ್ಲಸ್ ಪಾಯಿಂಟ್ಸ್ ಆಫ್ ದಿಸ್ ACHR ಅಂತ ಹೇಳ್ಬೋದು ನಾವು. ACHR ಹ್ಯಾಸ್ ಗಿವನ್ ಆಲ್ ದೀಸ್ strengths to our human rights ಅಂತ ಹೇಳ್ಬೋದು. ದಟ್ ಈಸ್ ದಿ ಕಾನ್ಸೆಪ್ಟ್. ದೆನ್ ದೇರ್ ಆರ್ ಸಮ್ ಕ್ರಿಟಿಸಿಸಮ್ಸ್.
What is criticism? Even though it is called American concept of human rights, America itself is not a party to it. See, the US and Canada have not ratified ACHR or accepted court jurisdiction. They are not ready to accept. Then enforcement. States sometimes ignore or delay court rulings. Nodi, some courts may not follow the instructions. Political backlash. Some states, Venezuela, Nicaragua, have criticized or withdrawn from parts of the system. ಇಡೀ ACHR ಕಂಪ್ಲೀಟ್ ಅವರು ಒಪ್ತಾ ಇಲ್ಲ. That is the principle. Resource constraints. There is a funding problem also for this commission. What is the commission? IACHR or IACTHR. For this there is a issue of funding also. ಅನ್ನೋದನ್ನು ನಾವಿಲ್ಲಿ these are the criticisms. The criticisms are in ಕನ್ನಡ. ಅಮೆರಿಕ ಮತ್ತು ಕೆನಡಾ ಈ ಒಂದು ವ್ಯವಸ್ಥೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಕೆಲವೊಂದು ದೇಶಗಳು ಇದನ್ನು ವಸ್ತುಶಃ ವಾಸ್ತವವಾಗಿ ಪಾಲಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ದೀವಿ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. Then recent developments. What are the recent developments? Strengthened focus on environmental rights and business and human rights. Now, environmental rights are also included in human rights. In India also. Now we have brought this under Article 21. So, good environment is also a human right. Expanded protection of migrants, journalists and indigenous groups. Digitization of petition process. ಇವಾಗ ನೀವು ಆನ್ಲೈನೇ ಸಬ್ಮಿಟ್ ಮಾಡ್ಬೋದು ಪೆಟಿಷನ್. ಇನ್ಕ್ರೀಸ್ಡ್ ಇಂಟರಾಕ್ಷನ್ ವಿತ್ ನ್ಯಾಷನಲ್ ಕೋರ್ಟ್ಸ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಇನ್ಸ್ಟಿಟ್ಯೂಷನ್ಸ್. ಇವೆಲ್ಲ ನಡೆದಂಥ ಇತ್ತೀಚಿನ ಉತ್ತಮ ಬೆಳವಣಿಗೆಗಳು ಅಂತ ಹೇಳ್ಬೋದು ನಾವು. ಪರಿಸರದ ಹಕ್ಕುಗಳು, ವಲಸಿಗರ ಹಕ್ಕುಗಳು, ಸ್ಥಳೀಯ ಜನಾಂಗಗಳ ಹಕ್ಕುಗಳ ಬಗ್ಗೆ ಹೆಚ್ಚು ಗಮನ ಆಗಿದೆ. ಡಿಜಿಟಲ್ ಆಗಿ ನೀವು ಕೋರ್ಟ್ಗೆ ಅರ್ಜಿ ಸಲ್ಲಿಸ್ಬೋದು. ರಾಷ್ಟ್ರೀಯ ನ್ಯಾಯಾಲಯಗಳೊಂದಿಗೆ ಹೆಚ್ಚು ಸಹಕಾರ, ಅಂದರೆ ಅವುಗಳು ಕೂಡ ಈ ರೀತಿಯಾದಂಥ ಒಂದು ಹಕ್ಕುಗಳನ್ನು ತರ್ತಾ ಇದ್ದಾವೆ ಅನ್ನೋದನ್ನು ಹೇಳ್ಬೋದು. ನಾವು with this I can conclude. The Inter-American Human Rights System is a powerful and evolving mechanism for ensuring human rights accountability in the Americas. Despite institutional and political challenges, it has played a vital role in strengthening democracy, addressing past atrocities, and setting global human rights standards, especially in areas like transitional justice, gender equality and indigenous rights. ಟ್ರಾನ್ಸಿಷನಲ್ ಅಂದರೆ ಅದೇ ನಾನು ಹೇಳಿದ್ನಲ್ಲ, ಜೆಂಡರ್ಗೆ ಸಂಬಂಧಪಟ್ಟಂಥದ್ದು ಟ್ರಾನ್ಸಿಷನಲ್. ಇದನ್ನು ಕನ್ನಡದಲ್ಲಿಯೂ ನಾನು ಬರೆದಿದ್ದೀನಿ. ಇಂಟರ್ ಅಮೆರಿಕನ್ ಮಾನವ ಹಕ್ಕುಗಳ ವ್ಯವಸ್ಥೆ ಅಮೆರಿಕ ಖಂಡದಲ್ಲಿ ಮಾನವ ಹಕ್ಕುಗಳ ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳುವ ಶಕ್ತಿಶಾಲಿ ಮತ್ತು ಪ್ರಗತಿಶೀಲ ವ್ಯವಸ್ಥೆಯಾಗಿದ್ದು, ಸಂಸ್ಥೆ ಹಾಗೂ ರಾಜಕೀಯ ಸವಾಲುಗಳ ಹೊರತಾಗಿಯೂ ಇದು ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ, ಹಿಂದಿನ ಕ್ರೂರತನವನ್ನು ಕಡಿಮೆಗೊಳಿಸುವಲ್ಲಿ, ಅನ್ನೋದಕ್ಕಿಂತ ನೀವು ಕಡಿಮೆಗೊಳಿಸು ಅಂತ ಹೇಳ್ಬೋದು, ಕಡಿಮೆಗೊಳಿಸುವಲ್ಲಿ ಹಾಗೂ ರೂಪಾಂತರಾತ್ಮಕ ನ್ಯಾಯ. ದಟ್ ಈಸ್ ಹೇಳಿದ್ನಲ್ವಾ, ವಾಟ್ ಈಸ್ ರೂಪಾಂತರಾತ್ಮಕ ನ್ಯಾಯ? ಒಂದು ಕಾಲದಲ್ಲಿ ಅಡಲ್ಟ್ರಿ ವಾಸ್ ಎ ಕ್ರೈಮ್, ಟುಡೇ ಇಟ್ ಈಸ್ ಚೇಂಜ್ಡ್. ಒಂದು ಕಾಲದಲ್ಲಿ ಹೋಮೋಸೆಕ್ಸ್ ವಾಸ್ ಎ ಕ್ರೈಮ್, ಟುಡೇ ಇಟ್ ಈಸ್ ಚೇಂಜ್ಡ್. ದಟ್ ಈಸ್ ವಾಟ್ ಈಸ್ ಟ್ರಾನ್ಸಿಷನಲ್ ಜ್ಯೂರಿಸ್ಪ್ರುಡೆನ್ಸ್. ರೂಪಾಂತರ ನ್ಯಾಯ ಲಿಂಗ ಸಮಾನತೆ, ಮೂಲ ನಿವಾಸಿಗಳ ಹಕ್ಕುಗಳಂತಹ ಕ್ಷೇತ್ರದಲ್ಲಿ ಜಾಗತಿಕ ಮಾನವ ಹಕ್ಕುಗಳ ಮಿತಿಗಳನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಅಂದರೆ ನಾವು ಕ್ರಿಟಿಸಿಸಮನ್ನು ಹೇಳಿದರೂ ಕೂಡ, ಕೆಲವು ಮುಖ್ಯ ರಾಷ್ಟ್ರಗಳು ಭಾಗವಹಿಸದೇ ಇದ್ದರೂ ಕೂಡ ಓವರಾಲ್ ಇದರ ಪ್ರಗತಿ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ದಿಸ್ ಈಸ್ ಆಲ್ ಅಬೌಟ್ ಇಂಟರ್ ಅಮೇರಿಕನ್ ಹ್ಯೂಮನ್ ರೈಟ್ಸ್. ಸೊ ಇದರಲ್ಲಿ ಇಂಟರ್ ಅಮೇರಿಕನ್ ಹ್ಯೂಮನ್ ರೈಟ್ಸಲ್ಲಿ ಉಳಿದ ಹ್ಯೂಮನ್ ರೈಟಿಗೆ ಇರ್ತಕ್ಕಂಥ ಒಂದು ಮಾರ್ಕ್ಡ್ ಡಿಫ್ರೆನ್ಸನ್ನು ನೀವು ನೆನ್ಪಿಟ್ಕೊಳ್ಬೇಕು. ಏನು ಅಂತಂದರೆ, ಇಲ್ಲಿ ಕಮಿಷನ್ ಹೆಚ್ಚು ಪ್ರಭಾವಶಾಲಿಯಾಗಿದೆ. ಕಂಪ್ಲೇಂಟು ಕಮಿಷನ್ಗೆ ಹೋಗುತ್ತೆ, ಕಮಿಷನ್ ನಂತರ ಕೋರ್ಟಿಗೆ ಕೊಡುತ್ತೆ, ಅದು ವ್ಯತ್ಯಾಸ. ಅದು ಯುರೋಪಿಯನ್ ವಿಷಯದಲ್ಲಿ ಆ ಥರ ಇಲ್ಲ, ನೇರವಾಗಿ ನೀವು ಕೋರ್ಟ್ಗೆ ಹೋಗ್ಬೋದು. ಅದರ್ವೈಸ್ ಬೈ ಆ್ಯಂಡ್ ಲಾರ್ಜ್ ಆಲ್ಮೋಸ್ಟ್ ದೇ ಆರ್ ಸೇಮ್. ಹಿಯರ್ 35 ಕಂಟ್ರೀಸ್ ಆರ್ ದೇರ್. ಇನ್ ಯುರೋಪ್ COE-ನಲ್ಲಿ 46 ದೇಶಗಳು, ಅಥವಾ EU-ನಲ್ಲಿ 27 ದೇಶಗಳಿದ್ದಾವೆ. ಎಲ್ಲಿ? EU-ನಲ್ಲಿ, ಯುರೋಪಿನಲ್ಲಿ 2 ಕ್ಲಾಸ್ ಇದ್ದಾವೆ. ಒನ್ ಈಸ್ COE, ಎನದರ್ ಈಸ್ ಕೌನ್ಸಿಲ್ ಆಫ್ ಯುರೋಪ್, ಎನದರ್ ಈಸ್ ಯುರೋಪಿಯನ್ ಯೂನಿಯನ್. ಯುರೋಪಿಯನ್ ಈಸ್ ಸ್ಮಾಲ್, COE ಈಸ್ ಬಿಗ್. ಹಿಯರ್ ಇಟ್ ಈಸ್ ನಾಟ್ ಲೈಕ್ ದಟ್. ಆಲ್ ದ 35 OAS ಇದರಲ್ಲಿ
35 ದೇಶಗಳು, ಆರ್ಗನೈಜೇಷನ್ ಆಫ್ ಅಮೇರಿಕನ್ ಸ್ಟೇಟ್ಸ್ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಇದು ಈ ಒಂದು ವಿವರಣೆಯೊಂದಿಗೆ ಈ ಒಂದು ಕ್ಲಾಸನ್ನು ಇವತ್ತು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.